ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ತುಂಬಾ ದಿನದ ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂಥರ ಬ್ಯುಸಿ ರುಟೀನ್ ಆಗಿಬಿಟ್ಟಿತ್ತು ಊರಿಗೆ ಬಂದಾಗಿಂದನೂ. ಹಾಗಾಗಿ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಒಂಥರ ಲೇಸಿ ಡೇ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ ಎದ್ದಿದ್ದು ಲೇಟು, ಹಾಗೆ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಒಂದೇ ಸರಿ ಆಗಿದ್ದು. ಸೊ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಈವ್ನಿಂಗ್ 4 o'clock ಆಗಿದೆ. ಮತ್ತೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ, ನಾನು ಒಂದು ಕೋರ್ಸ್ ಜಾಯ್ನ್ ಆಗಿದ್ದೀನಿ. ಅದಕ್ಕೋಸ್ಕರ ಅಲ್ಲಿ ಹೋಗಬೇಕು, ಮನೆ ಕೂಡ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಕೂಡ ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಅದಕ್ಕೋಸ್ಕರ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಏನು ಕೋರ್ಸು ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಲಾರ್ದಂಗೆ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಈವ್ನಿಂಗ್ 4 o'clock ಆಗಿತ್ತಲ್ವಾ, ಬ್ರೇಕ್ಫಾಸ್ಟ್ ಕಮ್ ಲಂಚ್ ಆಗಿಬಿಟ್ಟಿತ್ತು. ಹಂಗಾಗಿ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಗಿರ್ಮಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ಮನೇಲಿ ಗಿರ್ಮಿಟ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕಾಗಿತ್ತು. ಆಲ್ರೆಡಿ 4 o'clock ಆಗಿತ್ತು. ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು. ಯಾಕಂದರೆ ನೈಟ್ ಹೆಂಗಾಗುತ್ತೆ, ಹಂಗೆ ತುಂಬ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿ ಬೇಗ ಬರೋಣ ಅಂತ ಗಿರ್ಮಿಟ್ ಮಸಾಲಾನ ರೆಡಿ ಮಾಡಿಬಿಟ್ಟು ಹೋಗಿ ಬಂದಮೇಲೆ ಆರಾಮಾಗಿ ಕುತ್ಕೊಂಡು ತಿಂದ್ರಾಯ್ತು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶೇಂಗಾನ ಹಾಕ್ಕೋಬೇಕು. ಕಡಲೆ ಬೀಜ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ಅದು ಹಸಿ ಹಸಿ ಉಳಿದ್ಬಿಡುತ್ತೆ. ಇಲ್ಲ, ನೀವು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಅದು ಸ್ವಲ್ಪ ಕೆಂಪಾದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕೊಳ್ಳೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕರಿಬೇವನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 3 ದೊಡ್ಡ ದೊಡ್ಡ ಈರುಳ್ಳಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಾರ್ದು, ರುಚಿ ಚೆನ್ನಾಗಿ ಬರಲ್ಲ. ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಬೇಗ ಬೇಯುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಮೆಣಸಿನ್ಕಾಯಿನ ಚೆನ್ನಾಗಿ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಬೋದು. ನಮ್ಮ ಕಡೆ ಎಲ್ಲ ಖಾರ ಜಾಸ್ತಿ ತಿಂತಾರಲ್ವ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ಹಾಗೆ ಅರ್ಧ ಗಂಟೆ ಮುಂಚೆನೆ ನಾನು ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದೆ. ಇದಕ್ಕೆ ಹುಣಸೆ ಹಣ್ಣು ಬೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಹುಣಸೆ ಹಣ್ಣನ್ನ ಹಿಂಡ್ಕೊಂಡ್ಬಿಟ್ಟು ಅದನ್ನ ಸೋಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅದ್ರ ಮೇಲೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಬರುತ್ತಲ್ಲ, ಅದೆಲ್ಲ ಮಿಕ್ಸ್ ಆಗಬಾರ್ದು ಅಂತ ನೆನೆಸಿಟ್ಟು ಅದರ ರಸನ ಸೋಸ್ಕೊಂಡ್ಬಿಟ್ಟು ಹಾಕ್ತೀನಿ. ಹಾಗೆ ಅದ್ರ ತಕ್ಕಂಗೆ ಸ್ವಲ್ಪ ಬೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ. ಇದು ಎಲ್ಲ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ 1 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು 5ರಿಂದ 10 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ. ಹುಣಸೆ ಹಣ್ಣಿನ ರಸ ಎಲ್ಲ ಚೆನ್ನಾಗಿ ಕುದಿಬೇಕು. ಅದು ಕುದ್ದು ಅದರ ರಸ ಎಲ್ಲ ಏನಾಗುತ್ತೆ, ನೀರಿದ್ದೆಲ್ಲ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ಹೇಗೆ ನೀರಿದ್ದೆಲ್ಲ ತೀರಾ ಗಟ್ಟಿಯಾಗಿ ಚೆನ್ನಾಗಿ ಮಸಾಲೆ ರೆಡಿಯಾಗಿದೆ ಅಂತ. ಈ ಮಸಾಲೆನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 2ರಿಂದ 3 ದಿನ ಕೂಡ ನೀವು ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಟೀ ಟೈಮ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾವು ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗಬೇಕಾಗಿತ್ತು ಅಂತ ಹೇಳಿದೆ ಅಲ್ವಾ. ಎಲ್ಲಿಗೆ ಅಂತ ಅಂದರೆ, ನಾನು ಒಂದು ಮೆಷಿನ್ ತಗೊಳ್ಬೇಕಾಗಿತ್ತು. ಅದು ಸಿವಿಂಗ್ ಮಷಿನ್ ತಗೊಳ್ಬೇಕಾಗಿತ್ತು. ಅದನ್ನು ನೋಡಿ ಬರಬೇಕಾಗಿತ್ತು. ನಾವು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೇಕಂದ್ರೆ ಅದ್ರ ಬಗ್ಗೆ ನನಗೊಂಚೂರು ಐಡಿಯಾ ಕೂಡ ಇಲ್ಲ, ಯಾವ ಥರದ ಮಷಿನ್ ಪರ್ಚೇಸ್ ಮಾಡಬೇಕು ಅಂತ. ಇದು ಮಷಿನ್ ಯಾಕೆ ತಗೊಳ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ನಾನು ಕೋರ್ಸ್ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ನಲ್ವಾ, ಅದು ಯಾವ ಕೋರ್ಸ್ ಅಪ್ಪ ಅಂತಂದರೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಜಾಯ್ನ್ ಆಗಿದ್ದೀನಿ. ಯಾಕಂದರೆ ಏನಾದರೂ ಒಂದು ಕಲಿಬೇಕು, ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಈ ಫೀಲ್ಡ್ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಲೇ ಇತ್ತು ಮುಂಚೆಯಿಂದನೂ. ಅದ್ರ ಬಗ್ಗೆ ಕಲಿಬೇಕು, ಯಾಕಂದರೆ ನನ್ನ ಡ್ರಾಯಿಂಗ್ ಕೂಡ ಚೆನ್ನಾಗಿದೆ. ಸೊ ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಬೇಕು
ಅದಕ್ಕೋಸ್ಕರ ಈ ವರ್ಷದಿಂದ ಸ್ವಲ್ಪ ನನ್ನ ರುಟೀನ್ನ ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡು ನನಗೆ ಯಾವ್ದು ಖುಷಿ ಕೊಡುತ್ತೆ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಮಾಡಬೇಕು ಅಂತ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ನ ಜಾಯ್ನ್ ಆಗಿದ್ದೀನಿ. ಅದಕ್ಕೋಸ್ಕರನೇ ಇದು ಸಿವಿಂಗ್ ಮಷಿನ್ ಬೇಕಾಗಿತ್ತು. ಸೊ ಅಲ್ಲಿ ಒಂದು ಡೆಮೋ ನೋಡ್ ಬರಬೇಕಾಗಿತ್ತು. ಒಂದು ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರೈಸ್ ಕಂಪೇರ್ ಮಾಡಿಬಿಟ್ಟು ಆನ್ಲೈನ್ ಪ್ರೈಸ್ ಆ್ಯಂಡ್ ಆಫ್ಲೈನ್ ಪ್ರೈಸ್ನ ಕಂಪೇರ್ ಮಾಡಿ ಸೊ ನೋಡಬೇಕಾಗಿತ್ತು. ಹಂಗಾಗಿ ಹೊರಟಿದ್ವಿ. ಇವಾಗ ಸಿವಿಂಗ್ ಮಷಿನ್ ಅಂದ ತಕ್ಷಣ ಯಾವ್ದು ತಗೋಬೇಕು, ಯಾಕಂದ್ರೆ ಇವಾಗ ಕಾಸ್ಟ್ಲಿ ಮಷಿನ್ ತಗೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಪ್ರೆಷರ್ ಜಾಸ್ತಿ ನನಗೆ, ಯಾಕಂದ್ರೆ ಅದ್ರ ಬಗ್ಗೆ ನಂಗೆ ಏನು ಐಡಿಯಾನೂ ಇಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪನಾದ್ರೂ ನನಗೆ ಐಡಿಯಾ ಸಿಗ್ಬೋದೇನೋ, ಯಾವ ರೀತಿ ಇರುತ್ತೆ ಏನು ಅಂತ ನಾನು ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು. ಬಿಕಾಸ್ ಮುಂಚೆ ನಮ್ಮ ಅಮ್ಮ ಎಲ್ಲ ಯೂಸ್ ಮಾಡಿದ್ದು ಅದು ಏನು ತುಳಿಯೋ ಮಷಿನ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ದಾರೆ. ಇದು ಎಲೆಕ್ಟ್ರಿಕ್ ಮಷಿನ್ ಎಲ್ಲ ಅವ್ರಿಗೆ ಅಷ್ಟೊಂದು ಕೂಡ ಗೊತ್ತಿಲ್ಲ. ಹಾಗೆ ನಾನು ಇದನ್ನ ತಿಳ್ಕೊಬೇಕಾಗಿತ್ತು ಅಂತ ನಾನು ಇಲ್ಲಿ ಶಾಪಿಗೆ ಕೂಡ ಬಂದೆ. ಇಲ್ಲಿ ಅವರು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, ಯಾವ ಮೆಷಿನ್ ಅಲ್ಲಿ ಏನೇನ್ ಫೀಚರ್ಸ್ ಇದೆ, ಸೊ ನಾವ್ ಏನೇನ್ ಮಾಡ್ಬೋದು, ಮುಂದೆ ನಾವ್ ಇದನ್ನ ಪ್ರೊಫೆಷನಲ್ ಆಗಿ ಕೂಡ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಯಾವ ಮಷಿನ್ ನಾವು ಪರ್ಚೇಸ್ ಮಾಡಬೇಕು ಪ್ರತಿಯೊಂದು ಕೂಡ ಹೇಳ್ತಾ ಇದ್ರು. ಬಟ್ ನನ್ ಒಂದು ಮಷೀನು ನಮ್ಮ ಮ್ಯಾಮ್ ಕೂಡ ಸಜೆಸ್ಟ್ ಮಾಡಿದ್ರು, ಹಾಗೆ ಇವ್ರು ಕೂಡ ಅದೇ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ರು, ಟಾಪ್ ಮಾಡೆಲ್ ಅಂತ. ಬಟ್ ಅದು ಇವ್ರ ಕಡೆ ಇರ್ಲಿಲ್ಲ, ಎಲ್ಲೂ ಆಫ್ಲೈನ್ ಅಲ್ಲಿ ಸ್ಟಾಕ್ ಸಿಗ್ತಾ ಇಲ್ಲ, ಓನ್ಲಿ ಆನ್ಲೈನ್ ಅಲ್ಲಿ ಮಾತ್ರ ಸಿಗೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡ್ ಬಿಟ್ರಾಯ್ತು ಅಂತ ಅನ್ಕೊಂಡ್ವಿ. ಅಲ್ಲಿ ಮಷೀನ್ ಎಲ್ಲ ನೋಡ್ಕೊಂಡು ಬಂದ್ಮೇಲೆ ಸಿಕ್ಕಾಪಟ್ಟೆ ಹಶ್ವಾಗ್ಬಿಟ್ಟಿತ್ತು. ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅಂತ ಇಲ್ಲೇ ದಿಯಾಗ್ ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡಿಸಿದೆ, ಸ್ವಲ್ಪ ಹೊಟ್ಟೆ ತುಂಬುತ್ತೆ ಅಂತ. ಅವಳಿಗೆ ಕೂಡ ಫೇವ್ರೇಟ್ ಅದು. ಹಾಗೆ ಇಲ್ಲೇ ಪಕ್ಕದಲ್ಲಿ ಸ್ವಲ್ಪ ಬಿಸಿ ಬಿಸಿ ಜಿಲೇಬಿ ಹಾಗೆ ಸಮೋಸ ಕೂಡ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡ್ಗೆ ಕ್ರೇವಿಂಗ್ಸ್ ಆಗ್ತಾ ಇತ್ತು, ಸ್ವೀಟ್ ತಿನ್ನಬೇಕು ಏನಾದರೂ. ಅದ್ರಲ್ಲಿ ಕೂಡ ಬಿಸಿ ಜಿಲೇಬಿ ಅಲ್ವಾ, ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದನ್ನು ಕೂಡ ಸ್ವಲ್ಪ ತಗೊಂಡು ಬಂದರು. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗಬೇಕು ಅಂತ ಹೊರಟಿದ್ವಿ. ಬಟ್ ಸ್ವಲ್ಪ ಗ್ರಾಸರೀಸ್ ಎಲ್ಲ ಪರ್ಚೇಸ್ ಮಾಡೋದಿತ್ತು. ಅದು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ಬಟ್ ಹೋಗುವಾಗನೇ ಡಿಮಾರ್ಟ್ ಸಮೀಪ ಆಗುತ್ತೆ, ಅಲ್ಲಿಂದನೇ ನಾವು ಹೋಗಬೇಕು. ಸೊ ಹೆಂಗಿದ್ರು ಬಂದಿದ್ದೀವಿ ಇಷ್ಟು ದೂರ, ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಮತ್ತೆ ಗ್ರಾಸರಿ ಶಾಪಿಂಗ್ ಕೂಡ ಹೋದ್ವಿ. ನಾವೇನೋ ಒಂದು 2 to 3 ಅವರ್ಸಲ್ಲಿ ವಾಪಸ್ ಮನೆಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಿ. 4:30ಗೆ ಮನೆ ಬಿಟ್ಟಿದ್ದೀವಿ ಅಂದರೆ ಆಲ್ಮೋಸ್ಟ್ ಒಂದು 6:30 to 7. ಬಟ್ ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಗೋಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಇಲ್ಲೇ ತಿನ್ಕೊಂಡ್ಬಿಟ್ಟು ಗ್ರಾಸರಿ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಹೊರಟ್ವಿ. ಬಟ್ ಡಿಮಾರ್ಟಿಗೆ ಹೋದ್ಮೇಲೆ ಎಷ್ಟು ರಶ್ ಇತ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ರಶ್. ಅದೇನೋ ಗೊತ್ತಿಲ್ಲ, ವೀಕೆಂಡ್ ಬಂದಿರ್ತೀವಿ ಬಟ್ ಆದರೂ ಇವತ್ತು ಯಾಕೋ ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲಿ ದಿಯಾ ಬೇರೆ ಓಡಾಡಕತ್ರೆ ಕೆಳಗಡೆ ಇಳಿಸಿದ್ರೆ ಎಲ್ಲಿ ಎಲ್ಲಾದರೂ ಕಳೆದೋಗ್ಬಿಡ್ತಾಳೋ ಅನ್ನೋ ಟೆನ್ಷನ್. ಈ ರೀತಿ ಮೇಲೆ ಹಚ್ಚಿ ನಿಂದಿಸಿದ್ರೆ ಈ ರೀತಿ ಆಟಗಳು ಹೊಡೆದು ಇವಳನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ ನನಗೆ. ಹಾಗೆ ಎಲ್ಲ ನೋಡಿ ಎಷ್ಟು ರಶ್ ಇದೆ ಇವತ್ತು, ಏನೋ ಗೊತ್ತಿಲ್ಲ ಇವತ್ತು ಯಾಕೆ ಇಷ್ಟು ರಶ್ ಇದೆ ಅಂತ. ಬಟ್ ಸಿಕ್ಕಾಪಟ್ಟೆ ಇತ್ತು. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸೋಪ್ ತಗೋಬೇಕಾಗಿತ್ತು ಫ್ರೆಂಡ್ಸ್. ಇವಾಗ ಏನಂತಂದರೆ, ನೀವು ಬಾತಿಂಗ್ ಸೋಪ್ನ ತಗೊಳ್ತಿರ್ತೀರಲ್ವಾ, ಅದರಲ್ಲಿ ಏನು ನೋಡಿಬಿಟ್ಟು ನೀವು ತಗೊಳ್ಬೇಕು, ಯಾವುದು ಬಾತಿಂಗ್ ಸೋಪು ಅಂತ ಹೆಂಗೆ ಚೆಕ್ ಮಾಡ್ಬೇಕಂತ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಇಲ್ಲಿ ನೋಡಿ, ನೀವು TFM ಬಂದ್ಬಿಟ್ಟು 80% ಇದೆ, ಅದು 75% ಆ್ಯಂಡ್ ಅಬೋವ್ ಇರಬೇಕು, ಆ್ಯಂಡ್ ಗ್ರೇಡ್ 1 ಸೋಪ್ ಇರಬೇಕು. ಗ್ರೇಡ್ 1 ಆ್ಯಂಡ್ TFM ಅಬೋವ್ 75% ಇತ್ತು ಅಂದರೆ ಬೆಸ್ಟ್ ಬಾತಿಂಗ್ ಸೋಪ್ ಅಂತಾನೆ ಹೇಳ್ಬೋದು. ಇಲ್ಲ ಅಂತಂದ್ರೆ ಉಳ್ಕಿದ್ವೆಲ್ಲ ಟಾಯ್ಲೆಟ್ ಸೋಪ್ಸ್ ಆಗಿರುತ್ತೆ, ಅವು ಯಾವುದು ಕೂಡ ಬಾತಿಂಗಿಗೆ ಸೂಕ್ತವಲ್ಲ ಅಂತಾನೆ ಹೇಳ್ಬೋದು. ಸೊ ನಾವು ಕೂಡ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. 15 to 20 ಮಿನಿಟ್ಸ್ ಆಯ್ತು ಮನೆಗೆ ಬಂದು. ಟೈಮ್ 9 ಗಂಟೆ ಆಗ್ಬಿಟ್ಟೈತಿ. ಆಕ್ಚುಲಿ ಗಿರ್ಮಿಟ್ ತಿನ್ನೋದಕ್ಕಂತೂ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಹೊರಗಡೆ ಅಷ್ಟೆಲ್ಲ ಸ್ನಾಕ್ಸ್ ತಿನ್ಕೊಂಡು ಬಂದ್ವಿ ಎಲ್ಲ, ಹಂಗಾಗಿ ಯಾಕೋ ಬೇಡ ಅನ್ನಿಸ್ತಿದೆ. ಅನ್ನ ಮಜ್ಜಿಗೆ ಸಾರು ಮಾಡ್ಬಿಡ್ತೀನಿ. ಬಟ್ ನಿಮ್ಗೆ ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ 1 ಪ್ಲೇಟ್ ಆಗೋಷ್ಟು ರೆಡಿ ಮಾಡ್ತೀನಿ. ಸೊ ಆ ವಿಡಿಯೋನ ನಿಮ್ಗೆ ತೋರಿಸ್ತೀನಿ, ಅದ್ರ ರೆಸಿಪಿನ. ಈಗ ಈ ರೀತಿ ಮಸಾಲೆ ತೋರಿಸಿದೆಲ್ವಾ, ಅದನ್ನ ಮಾಡಿಟ್ಕೊಂಡ್ಬಿಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ 2 to 3 ಡೇಸ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ಏನಾದ್ರೂ ತಿನ್ಬೇಕನ್ಸಿದ್ರೆ ಅದಕ್ಕೆ ಮಂಡಕ್ಕಿನ ಕಲ್ಸ್ಕೊಂಡ್ಬಿಟ್ಟು ತಿನ್ಬಹುದು ಈಸಿಯಾಗಿ. ಸೊ ಇದನ್ನ ಸ್ಟೋರ್ ಮಾಡಿಟ್ಕೋಬಹುದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರು ಒಂದು 2 ಡೇಸ್ ನಿಮಗೆ ಸ್ನಾಕ್ಸ್ ಆಗಿ ಹೆಲ್ಪ್ ಆಗುತ್ತೆ ಈವ್ನಿಂಗ್ ಟೈಮ್. ಓಕೆನಾ. ಮತ್ತೆ ಮಷೀನ್ ಎಲ್ಲ ನೋಡ್ಕೊಂಡ್ ಬಂದ್ವಿ ಅಲ್ವಾ. ಆಕ್ಚುಲಿ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ಅಲ್ಲಿ ಹೋಗಿದ್ದಕ್ಕೂ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ ಮಷೀನ್ ಅಲ್ಲಿ ಏನೇನ್ ಡಿಫ್ರೆನ್ಸಸ್ ಇರುತ್ತೆ, ಯಾವ ರೀತಿ ನಾವು ಚೂಸ್ ಮಾಡ್ಕೋಬೇಕು. ಇವಾಗ ಬಿಗಿನರ್ಸ್ ಅಲ್ವಾ, ನನಗಂತೂ ಮಷೀನ್ ಬಗ್ಗೆ ಯಾವುದೇ ರೀತಿ ನಾಲೆಜ್ ಇಲ್ಲ. ಲೈಕ್ ಹೆಂಗ್ ಯೂಸ್ ಮಾಡ್ಬೇಕು ಏನು, ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ಬಟ್ ಎಲೆಕ್ಟ್ರಿಕ್ ಮಷೀನ್ ಏನು ನಾನು ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ನನ್ಗೆ ಅದ್ರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ. ಸೊ ಅವರು ಸ್ವಲ್ಪ ಡೆಮೋ ಕೊಟ್ರಲ್ವಾ, ಓಕೆ, ನನ್ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಸಿಕ್ತು. ಬಟ್ ನಾನು ಉಷಾ ಕಂಪ್ನಿ ತಗೊಳ್ಬೇಕು ಅಂತ ಹೋಗಿದ್ದು.
ಬಟ್ ಅಲ್ಲಿ ಅವರು ಒಂದು ಪ್ರಾಡಕ್ಟ್ ಹೇಳಿದ್ರು ಸಿಂಗರ್ ಕಂಪ್ನಿದು. ಅದು ತುಂಬಾನೇ ಹೈ ಕ್ವಾಲಿಟಿ ಮಾಡೆಲ್, ಬಟ್ ಇವಾಗ ಸಿಗ್ತಾ ಇಲ್ಲ ಆಫ್ಲೈನ್ ಸ್ಟೋರ್ಸ್ ಅಲ್ಲಿ ಅಂತ, ಬಟ್ ಆನ್ಲೈನ್ ಅಲ್ಲಿ ಅವೈಲೇಬಲ್ ಇದೆ. ನಮ್ಮ ಮೇಡಮ್ ಕೂಡ ಅದನ್ನೇ ನಂಗೆ ಸಜೆಸ್ಟ್ ಮಾಡಿದ್ದು, ಇದನ್ನೇ ತಗೊಳ್ಳಿ ಅಂತ. ಬಟ್ ಸ್ವಲ್ಪ ಕಾಸ್ಟ್ಲಿ, ನಂದು ಔಟ್ ಆಫ್ ಬಜೆಟ್ ಹೋಗ್ತಿತ್ತಲ್ವಾ, ಹಂಗಾಗಿ ನಾನು ಅದನ್ನ ಬಿಟ್ಟು ಅದರದೇ ಫೀಚರ್ಸ್ ಇರುವಂತ ಯಾವ್ದಾದ್ರು ಬೇರೆದ್ ನೋಡ್ಬೇಕು ಅಂತ ನಾನು ಹೋಗಿದ್ದು. ಬಟ್ ಅವರು ಕೂಡ ಅಲ್ಲಿ ಸಿಂಗರ್ ಟ್ಯಾಲೆಂಟ್ ಇಸ್ ಅ ಬೆಸ್ಟ್ ಅಂತ ಹೇಳಿದ್ರಲ್ವಾ, ಹಂಗಾಗಿ ನಾನು ಅದನ್ನೇ ಪರ್ಚೇಸ್ ಮಾಡ್ಬೇಕು ಅಂತ ಮನೆಗೆ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಆರ್ಡರ್ ಪ್ಲೇಸ್ ಮಾಡಿದೆ. ಸ್ವಲ್ಪ ಔಟ್ ಆಫ್ ಬಜೆಟ್ ಹೋಗಿದೆ, ಬಟ್ ಪರವಾಗಿಲ್ಲ, ಎಲ್ರು ಅದನ್ನೇ ಹೇಳ್ತಿದ್ದಾರೆ, ಅದನ್ನೇ ಸಜೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಅದಕ್ಕೆ ಹೋಗ್ಬಿಡೋಣ, ಅದನ್ನೇ ತಗೊಂಡ್ಬಿಡೋಣ. ಬಿಕಾಸ್ ಒಂದ್ಸರಿ ತಗೊಳ್ತಿರ್ತೀವಿ, ಮತ್ತೆ ಯಾವ್ದಾದ್ರು ಒಂದ್ ತಗೊಂಡು ಮತ್ತೆ ಇನ್ನೊಂದ್ ತಗೋಬೇಕಂದ್ರೆ ಆಗೋದಿಲ್ಲ ಅಲ್ವಾ. ಹಾಗೆ ಸ್ವಲ್ಪ ಭಯ ಕೂಡ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಹಸ್ಬೆಂಡ್ ಎಲ್ರು ನೀನ್ ಮಾಡ್ತೀಯ ತಾನೆ ತಗೊಳ್ತಿದ್ಯಾ, ಕಾಸ್ಟ್ಲಿದು ನೋಡು ವಿಚಾರ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ನನ್ಗೆ ಇವಾಗ ಕಾನ್ಫಿಡೆನ್ಸ್ ಅಫ್ಕೋರ್ಸ್ ಇಲ್ಲ, ಬಿಕಾಸ್ ನನ್ಗೆ ಮಷಿನ್ ಬಗ್ಗೆ, ನಂಗೆ ಸೀವಿಂಗ್ ಬಗ್ಗೆ ನಂಗೆ ಏನು ನಾಲೆಜ್ ಇಲ್ಲ. ಇವಾಗ ಹೋಗ್ತಿದ್ದು 1 ವೀಕ್ ಆಗಿದೆ ಅಷ್ಟೇ. 1 ವೀಕ್ ಅಲ್ಲಿ ಏನ್ ಕಲ್ತಿರ್ಬೋದು, ಹಬ್ಬ ಅಂದ್ರೆ ಒಂದ್ ಹೊಲಿಗೆ ಹಾಕೋದು, ಮಷಿನ್ ತುಳಿಯೋ ಮಷಿನ್ ನ ಯೂಸ್ ಮಾಡ್ತಿದ್ದೀನಿ ಅಲ್ಲಿ ಬೇಸಿಕ್. ಅದನ್ನ ಯೂಸ್ ಮಾಡೋದ್ರಿಂದ ಅದನ್ನ ಹೆಂಗ್ ಆಪರೇಟ್ ಮಾಡ್ಬೇಕು ಅಂತ ನಾನು ಇವಾಗ ಕಲ್ತಿದ್ದೀನಿ, ಓಕೆನಾ. ಬಟ್ ನನಗೆ ಈ ಮಷಿನ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂತ, ಸೊ ಹಂಗಾಗಿ ಸ್ವಲ್ಪ ಜವಾಬ್ದಾರಿ ತಲೆ ಮೇಲೆ ಬಿದ್ದಂಗ ಆಗ್ಬಿಟ್ಟಿದೆ. ಇವಾಗ ತಗೊಳ್ತಾ ಇದ್ದೀನಿ, ನಾನು ಮಾಡ್ಲೇಬೇಕು, ವಾಟ್ ಎವರ್ ಇಟ್ ಈಸ್, ಅದರಿಂದ ನಾನು ಅರ್ನಿಂಗ್ ಮಾಡ್ಲೇಬೇಕು ಅಂತ ಸ್ವಲ್ಪ ಟೆನ್ಷನ್ ಅನ್ನೋಕ್ಕಿಂತ ನನಗೆ ಭಯ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಇವಾಗ ಕಾನ್ಫಿಡೆನ್ಸ್ ಇಲ್ಲ ನನಗೆ, ಬಿಕಾಸ್ ನಾನು ಏನು ಕಲ್ತಿಲ್ಲ ಅಲ್ವಾ ಇನ್ನು. ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ಬೇಕು, ನಾನು ಕಲಿಬೇಕು, ಅವಾಗ ಅದ್ ಬರುತ್ತೆ. ಅವಾಗ ಓಕೆ, ನಾನು ತಗೊಂಡಿದ್ದು ವರ್ತ್ ಅಂತ ನನಗೆ ಅನ್ಸುತ್ತೆ ಅಲ್ವಾ. ಹಂಗಾಗಿ ತಗೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ. ಬಟ್ ಖುಷಿ ಆಗ್ತಾ ಇದೆ, ಏನೋ ಒಂದು ನ್ಯೂ ಬಿಗಿನಿಂಗ್. ರಿಸ್ಕ್ ತಗೋಬೇಕಲ್ವಾ ಲೈಫ್ ಅಲ್ಲಿ, ರಿಸ್ಕ್ ತಗೊಂಡ್ರೇನೆ ಆರಾಮಾಗಿರೋದಕ್ ಸಾಧ್ಯ. ಸೊ ಮಾಡೋಣ, ಅದ್ರಲ್ಲಿ ಏನಿದೆ ಅಂತ ಅನಿಸ್ತು. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗಿರ್ಮಿಟ್ಟು ಕಲ್ಸೋದು ತುಂಬಾ ಟೈಮ್ ಆಗಿದೆ, ಬಟ್ ಆದ್ರೂ ಇಲ್ಲಿ ಮಾಡೋಣ. ಸ್ವಲ್ಪ ಅದು ಮಸಾಲನ ಬಿಸಿ ಮಾಡ್ಕೊಂಡು ಬಿಡ್ತೀನಿ, ಆರೋಗ್ಬಿಟ್ಟಿತ್ತು ಅಲ್ವಾ. 4 o'clockಗೆ ಮಾಡಿಟ್ಟೋಗಿದ್ದೆ, ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ನೀರೇನು ಆ್ಯಡ್ ಮಾಡ್ಕೊಳ್ಳೋದಿಲ್ಲ, ಅದು ಹೆಂಗಿದೆ ಅಷ್ಟೇ ಕೈ ಆಡಿಸ್ತಾ ಬಿಸಿ ಮಾಡ್ಕೊಳ್ತೀನಿ. ಬಿಟ್ಬಿಟ್ರೆ ಒತ್ತೋಗ್ಬಿಡುತ್ತೆ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ. ನೋಡ್ತಿರ್ಬೋದು, ನಾನು ಇಲ್ಲೇನು ನೀರೆಲ್ಲ ಆ್ಯಡ್ ಮಾಡಿಲ್ಲ, ಜಸ್ಟ್ ಇದ್ದಿದ್ದ ಮಸಾಲನ ಬಿಸಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಗಿರ್ಮಿಟ್ ಮಾಡ್ಬೇಕಂತಂದ್ರೆ ಈ ರೀತಿ ರೌಂಡ್ ಆಗಿರೋಂಥ ಗುಂಡೆನ ಯೂಸ್ ಮಾಡ್ರಿ, ಅಂದ್ರೆ ಚೆನ್ನಾಗಿ ಕಲಿಸ್ಬೋದು ಹಾಕಿ. ನಾನಿಲ್ಲಿ ಸ್ವಲ್ಪ ಮಂಡಕ್ಕಿನ ತಗೊಂಡಿದ್ದೀನಿ, ಅದನ್ನ ಸ್ವಲ್ಪ ಜರಡಿ ಹಿಡ್ದಿದ್ದೀನಿ. ಯಾಕಂದ್ರೆ ಸ್ವಲ್ಪ ಪುಡಿ ಇರುತ್ತಲ್ವಾ, ಅದೆಲ್ಲ ಹೋಗ್ಲಿ ಅಂತ ಸ್ವಲ್ಪ ಜರಡಿ ಹಿಡಿದ್ಬಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ನಾನು ಮಾಡ್ಕೊಂಡಿರೋಂಥ ಈರುಳ್ಳಿ ಮಸಾಲನ ಹಾಕ್ಕೊಳ್ಬೇಕಾಗತ್ತೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ, ಎಲ್ಲ ಮಸಾಲೆನ ಆ್ಯಡ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಮಸಾಲೆನ ಹಾಕ್ಕೊಳ್ಬೇಕಾಗತ್ತೆ. ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಕಲ್ಸ್ಕೋಬೇಕು. ಈ ರೀತಿ ಕಲ್ಸ್ಕೋಬೇಕಂದ್ರೆ ಈ ರೀತಿ ರೌಂಡ್ ಆಗಿರೋಂಥ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಪೂರ್ತಿ ಅಗಲ ಇತ್ತು ಅಂದರೆ ಎಲ್ಲ ಹೊರಗಡೆ ಚಲೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ರೌಂಡ್ ಆಗಿರೋ ಪಾತ್ರೆಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ರೆ ನೋಡಿ, 2 ಮಿನಿಟ್ಸ್ ಹಿಂಗೆ ಮಾಡಿದರೆ ಸಾಕು, ಫುಲ್ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ. ಅದ್ರ ಮೇಲೆ ಹಸಿ ಈರುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ನಾನು 1-2 ಸ್ಪೂನ್ ಆಗೋಷ್ಟು ಪುಟಾಣಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಆಲ್ರೆಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ, ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ಉತ್ತರ ಕರ್ನಾಟಕದವರಾಗಿದ್ದರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ರೆಸಿಪಿ ಗೊತ್ತಿರುತ್ತೆ, ಬಟ್ ಬೇರೆ ಕಡೆಯಲ್ಲವರಾಗಿದ್ದರೆ ಗೊತ್ತಿರಲ್ಲ. ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ ಹೆಂಗಿದೆ ಅಂತ. ಸೊ ಇವಾಗ 9 o'clockಗೆ ಗಿರ್ಮಿಟ್ ತಿನ್ಬೇಕಾಗಿದೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಫ್ರೆಂಡ್ಸ್, ಇವಾಗ ದಿಯಾನ್ ಮಲಗಿಸ್ಬಿಟ್ಟು ಬಂದೆ. ಅವಳು ಊಟ ಮಾಡಿ ಮಲ್ಕೊಂಡ್ಳು. ಅವಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಟ್ಟಿತ್ತು, ಮಧ್ಯಾಹ್ನ ಮಲಗಿರಲಿಲ್ಲ. ಹಾಗೆ ಸ್ಯಾಟರ್ಡೆ ಸಂಡೇ ಇದ್ರೂ ಎದ್ದು ಕೂತ್ಕೊಂಡ್ಬಿಡ್ತಾಳೆ, ಅವಳ ಪಾಡಿಗೆ ಆಟ ಆಡ್ಕೊಂಡು ಕೂತ್ಕೊಳ್ತಾಳ. ಸೊ ಮಧ್ಯಾಹ್ನನೂ ಮಲ್ಕೊಳ್ಳೋದಿಲ್ಲ. ಸೊ ರಾತ್ರಿ ಫುಲ್ಲು
ನಿದ್ದೆ ಬಂದುಬಿಡುತ್ತೆ ಅವಳಿಗೆ ಬೇಗ. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು, ಹಾಗಾಗಿ ಬೇಗ ಊಟ ಮಾಡಿ ಮಲ್ಕೊಂಡ್ಳು. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ಸೊ ಏನು ಅಂತಾರಲ್ಲ, ಎಂಟಿ ಮೈಂಡ್ ಈಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಸೊ ಆ ರೀತಿ ಆಗಿಬಿಟ್ಟಿತ್ತು ನಂದು. ಅದಕ್ಕೋಸ್ಕರ ಕೋರ್ಸ್ ಜಾಯ್ನ್ ಆಗಿದ್ದೀನಿ. ಫುಲ್ ಬ್ಯುಸಿ ರೂಟೀನ್, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ರೂಟೀನ್. ಬಿಕಾಸ್ ಅವಳು ಸ್ಕೂಲಿಗೆ ಬಿಡಬೇಕು, ಮತ್ತು ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡಿಟ್ಟು ಕ್ಲಾಸ್ಗೆ ಹೋಗಬೇಕು. ಬರೋ ಅಷ್ಟೊತ್ತಿಗೆ ದಿಯಾ ಬಂದು ಊಟ ಮಾಡಿರ್ತಾಳೆ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ಒಂಥರ ಫುಲ್ ಬ್ಯುಸಿ ರೂಟೀನು. ಸೊ ಚೆನ್ನಾಗಿದೆ, ಆದರೂ ಹಿಂಗೆ ಇರಬೇಕಲ್ವ ಲೈಫು. ಖಾಲಿ ಕೂತ್ಕೊಂಡ್ರೆ ಏನೋ ಸಿಕ್ಕಾಪಟ್ಟೆ ಬೋರ್ ಆಗ್ತಿತ್ತು. ಇವಾಗ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಮಾತ್ರ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂಥರ ಖುಷಿ ಇದೆ, ಏನೂ ರಿಗ್ರೆಟ್ ಇಲ್ಲ ಇದು ಚೂಸ್ ಮಾಡ್ಕೊಂಡಿದ್ದು ನಾನು. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.